ಶಿವಮೊಗ್ಗ ಪೊಲೀಸರು ಭದ್ರಾವತಿಯಲ್ಲಿ ಮತ್ತೊಂದು ಶೂಟೌಟ್ ಮಾಡಿದ್ದಾರೆ. ಆರೋಪಿ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಗಾಂಜಾ ಪೆಡ್ಲರ್ ನಸ್ರುಲ್ಲಾನನ್ನು ಹಿಡಿಯಲು ಹೋಗಿದ್ದಂಥ ಪಿಎಸ್ಐ ಚಂದ್ರಶೇಖರ್ ನೇತೃತ್ವದ ತಂಡ ಆತನ ಕಾಲಿಗೆ ಗುಂಡು ಹಾರಿಸಿದೆ. ನಸ್ರುಲ್ಲಾ ಆಲಿಯಾಸ್ ನಸ್ರು ಎಂಬ 21 ವರ್ಷದ ಪೆಡ್ಲರ್ ಗುಂಡೇಟು ತಿಂದ ಆರೋಪಿ. ಈತ ಭದ್ರಾವತಿಯ ಅನ್ವರ್ ಕಾಲೋನಿ ನಿವಾಸಿ. 5 ಕೇಸ್ಗಳಲ್ಲಿ ಬೇಕಾಗಿದ್ದ ಈ ಆರೋಪಿಯನ್ನು ಹಿಡಿಯಲು ಪೊಲೀಸರು ಹೋಗಿದ್ರು. ಆಗ ನಸ್ರು ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ. ಹೀಗಾಗಿ ಪೊಲೀಸರು ಕಾಲಿಗೆ ಗುಂಡೇಟು ಹಾಕಿದ್ದಾರೆ. ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಠಾಣೆ ಪೊಲೀಸರು ಸುಮಾರು 1.4 kg ಗಾಂಜಾ ಜೊತೆಗೆ 4 ಆರೋಪಿಗಳನ್ನು ಹಿಡಿದಿದ್ರು. ಈ ವೇಳೆ ನಸ್ರು ಎಸ್ಕೇಪ್ ಆಗಿದ್ದ. ಇವತ್ತು ಮುಂಜಾನೆ ಓಲ್ಡ್ ಟೌನ್ ಪೊಲೀಸರು ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಡಗಿದ್ದ ನಸ್ರು ಬಂಧನಕ್ಕೆ ಬಲೆ ಹೆಣೆದಿದ್ರು. ಆ ವೇಳೆ ನಸ್ರು ಕಂಟ್ರಿ ಮೇಡ್ ಪಿಸ್ತೂಲ್ ಹಾಗೂ ಡ್ರ್ಯಾಗರ್ನಿಂದ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಈ ವೇಳೆ ಮೌನೇಶ್ ಎಂಬ ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಆರೋಪಿ ಕಂಟ್ರಿ ಮೇಡ್ ಪಿಸ್ತೂಲ್ ಬಳಸ್ತಾ ಇದ್ದಂತೆ ಓಲ್ಡ್ ಟೌನ್ ಪೊಲೀಸ್ ಠಾಣೆಯ ಪಿಎಸ್ಐ ಚಂದ್ರಶೇಖರ್ ಅವರು ಬುಲೆಟ್ ಫೈರ್ ಮಾಡಿ ಆರೋಪಿಯನ್ನು ಹಿಡಿದಿದ್ದಾರೆ. ಇತ್ತೀಚಿನ ಕೆಲವು ದಿನಗಳಿಂದ ಈ ರೀತಿಯ ಘಟನೆಗಳು ಜಾಸ್ತಿ ಆಗಿದ್ದಾವೆ. ಕೆಲ ದಿನಗಳ ಹಿಂದೆ ಮಹಿಷಿಯಲ್ಲಿ ನಡೆದಂಥ ದರೋಡೆ ಪ್ರಕರಣದ ಆರೋಪಿ ಸೆರೆಹಿಡಿಯಲು ಹೋದಾಗ ಆತನ ಮೇಲೆ ಗುಂಡು ಹಾರಿಸಿ ಆತನನ್ನು ಸೆರೆಹಿಡಿಯಲಾಗಿತ್ತು. ಅದೇ ರೀತಿ ಈಗ ಭದ್ರಾವತಿಯಲ್ಲೂ ಸಹ ಒಂದು ಘಟನೆ ನಡೆದಿದೆ. ಭದ್ರಾವತಿ ನ್ಯೂ ಟೌನ್ ವ್ಯಾಪ್ತಿಯಲ್ಲಿ ಒಬ್ಬ ಗಾಂಜಾ ಪೆಡ್ಲರ್ ನಸ್ರು ಈತನನ್ನು ಹಿಡಿಯಲಿಕ್ಕೆ ಹೋದಾಗ ಈತ ಪೊಲೀಸರ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆಗ ಪಿಎಸ್ಐ ಚಂದ್ರಶೇಖರ್ ನೇತೃತ್ವದ ತಂಡ ಆತನ ಕಾಲಿಗೆ ಗುಂಡು ಹಾರಿಸಿದೆ. 21 ವರ್ಷದ ಪೆಡ್ಲರ್ ಈತ ನಸ್ರು. ಆತನನ್ನು ಅರೆಸ್ಟ್ ಮಾಡಿದರೆ ಒಂದು ಗಾಂಜಾ ಕೇಸ್ ಆಗಿತ್ತು. 1.4 kg ಗಾಂಜಾ ವಶಕ್ಕೆ ತೆಗೆದುಕೊಂಡಿದ್ದರು. 4 ಜನ ಆರೋಪಿಗಳನ್ನು ಸೆರೆ ಹಿಡಿದಿದ್ರು. ಆಗ ನಸ್ರು ಎಸ್ಕೇಪ್ ಆಗಿದ್ದ. ಇವತ್ತು ಬೆಳ್ಳಂಬೆಳಗ್ಗೆ ಓಲ್ಡ್ ಟೌನ್ ಪೊಲೀಸರು ಕಾರ್ಯಾಚರಣೆ ಮಾಡಿ ಈ ನಸ್ರುನ ಕಾಲಿಗೆ ಗುಂಡು ಹಾರಿಸಿ ಆತನನ್ನು ಸೆರೆ ಹಿಡಿದಿದ್ದಾರೆ.